ಗಣೇಶ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರೀಜನಲ್ ಹೆಡ್, ಬ್ಯಾಂಗ್ಳೂರು ಈಸ್ಟ್. ಇವತ್ತು ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದು 107ನೇ ಸಂಸ್ಥಾಪನಾ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ನಮ್ಮ ಬ್ಯಾಂಕು 1919 ನವೆಂಬರ್ 11ನೇ ತಾರೀಕು ಫೌಂಡೇಶನ್ ಆಗಿದ್ದು. ಸೊ ನಮ್ಮ ಬ್ಯಾಂಕಿನ ಹೆಡ್ ಆಫೀಸ್ ಫೌಂಡೇಶನ್ ನಮ್ಮ ಮಹಾತ್ಮ ಗಾಂಧಿಯವರು ಹಾಕಿದರು. ಅವ್ರು ಹೇಳಿದರು, ಈ ಬ್ಯಾಂಕ್ ಮುಂದೆ ದೊಡ್ಡದಾಗಿ ಬೆಳೆದು ಎಲ್ಲರಿಗೂ, ದೇಶದ ಜನರಿಗೆ ಎಲ್ಲರಿಗೂ ಸಹಾಯ ಮಾಡುತ್ತೆ ಅಂತೇಳಿ. ಮತ್ತು ಅದೇ ರೀತಿ ನಾವು ಮುನ್ನಡೀತಾ ಇದ್ದೇವೆ. ಇವತ್ತು ನಮ್ಮ ಕಾರ್ಯಕ್ರಮ ಮುಂಬೈಯಲ್ಲಿ ಆಗ್ತಾ ಇದೆ. ಮುಂಬೈನಲ್ಲಿ ನಮ್ಮ MD ಆ್ಯಂಡ್ CEO ಆದಂಥ ಶ್ರೀ ಆಶೀಶ್ ಪಾಂಡೆ ಅವರು ಇವತ್ತು ದೇಶದ ಎಲ್ಲ ಸ್ಟಾಫ್ ಉದ್ಯೋಗಿಗಳನ್ನ ಉದ್ದೇಶಿಸಿ ಮಾತಾಡಿದ್ದಾರೆ. ಅವರು ಪ್ರಾಮಿಸ್ ಮಾಡಿದ್ದಾರೆ, ಉದ್ಯೋಗಿಗಳ ಕಡೆಯಿಂದ ಎಲ್ಲ ಜನತೆಗೆ ಯೂನಿಯನ್ ಬ್ಯಾಂಕ್ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟೆಲ್ಲ ಮಾಡ್ತಾರೆ ಅಂತ ಹೇಳಿ ಇವತ್ತು ಒಂದು ಪ್ರಾಮಿಸ್ ಮಾಡಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಮುಂಬೈಯಲ್ಲಿ DFS ಸೆಕ್ರೆಟರಿ ಆದಂಥ ಶ್ರೀ ನಾಗರಾಜ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಯೂನಿಯನ್ ಬ್ಯಾಂಕಿಗೆ ಶುಭ ಕೋರಿದ್ದಾರೆ. 107ನೇ ಫೌಂಡೇಶನ್ ಡೇ ದಿನ. ಸೊ ಇದೇ ರೀತಿ ಬ್ಯಾಂಕ್ನ ಫೌಂಡೇಶನ್ ಡೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಯೂನಿಯನ್ ಬ್ಯಾಂಕ್ ಇಂದ ಜನತೆಗೆ ಏನೇ ಸಹಾಯ ಬೇಕಿದ್ರು ಅದನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ಸೊ ಒಂದು ಚೆಕ್ ಬೇರೆ ಕೊಟ್ಟಿದ್ದಾರೆ, ಅಲ್ಲಿ ಲಾಂಚಸ್ ಮಾಡಿದ್ದಾರೆ. 2 ಮುಖ್ಯವಾದ ಆ್ಯಪ್ಗಳನ್ನ ನಾವು ಲಾಂಚ್ ಮಾಡಿದ್ದೇವೆ. ಒಂದು MSME ಬಿಸ್ನೆಸ್ ಯೂನಿಟ್ಸು, ಎಸ್ಪೆಷಲಿ ಪ್ರೊಪ್ರೈಟರ್ಶಿಪ್ ಆ್ಯಂಡ್ ಇಂಡಿವಿಜುವಲ್ ಅಕೌಂಟ್ಸ್ಗೆ ಮೊಬೈಲ್ ಆ್ಯಪನ್ನು ಲಾಂಚ್ ಮಾಡಿದ್ದೇವೆ, ಯೂನಿಯನ್ ಈಸ್ ಅಂತೇಳಿ. ಸೊ ಈ ಆ್ಯಪಲ್ಲಿ ಏನಂದರೆ, ಮುಂಚೆ ಇಂಡಿವಿಜುವಲ್ಸ್ಗೋಸ್ಕರ ಇತ್ತು, ಅಲ್ಲಿ ಬಲ್ಕ್ ಅಪ್ಲೋಡಿಂಗು ಆ ಥರದ್ದೆಲ್ಲ ಏನಿದೆ. ಈ ಆ್ಯಪಲ್ಲಿ ನಾವು ಬಲ್ಕ್ ಅಪ್ಲೋಡಿಂಗ್ ಅಂದರೆ ಒಂದೇ ಕ್ಷಣದಲ್ಲಿ ಎಷ್ಟು ಜನರಿಗೆ ಬೇಕಾದ್ರೂ ಹಣವನ್ನು ಕಳಿಸೋವಂಥ ಒಂದು ವಿಶೇಷ ಸೌಲಭ್ಯ ಇದೆ ಈ ಆ್ಯಪಲ್ಲಿ. ಇದು ಬಿಸ್ನೆಸ್ ಕಮ್ಯುನಿಟಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ CSR ವತಿಯಿಂದ ನಮ್ಮ ಬ್ಯಾಂಕ್ 29 ಕೋಟಿಗಳಷ್ಟು ದುಡ್ಡನ್ನು ನಮ್ಮ ಆರ್ಮ್ಡ್ ಫೋರ್ಸಸ್ಗೆ ಕೊಟ್ಟಿದೆ. ಇವತ್ತು ಚೆಕ್ಕನ್ನು ಕೂಡ ಇವತ್ತು ನಮ್ಮ ಫೌಂಡೇಶನ್ ಡೇ ಅಂಗವಾಗಿ ಚೆಕ್ಕನ್ನು ಹಸ್ತಾಂತರ ಮಾಡಿದ್ದಾರೆ. ಹೇಳ್ತಾ ಇದ್ದೇವೆ, ಯಾರೇ ಗ್ರಾಹಕರಿದ್ದರೂ ನಮಗೆ, ಅವರು ಚಿಕ್ಕವರಿರ್ಬೋದು ದೊಡ್ಡವರಿರ್ಬೋದು, ಎಲ್ಲರೂ ನಮಗೆ ಗ್ರಾಹಕರೇ. ಸೊ ಹಾಗಾಗಿ ನಮ್ಮ ಸ್ಟಾಫಿಗೆ, ನಮ್ಮ ಸದಸ್ಯರಿಗೆ ಹೇಳೋದೇನೆಂದರೆ, ಎಲ್ಲ ಗ್ರಾಹಕರಿಗೂ ಸರಿಯಾದ ಸೇವೆ ಸಿಗುವಂತಾಗಬೇಕು. ಅವರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಸಾಲದಲ್ಲಾಗಿರ್ಬೋದು ಅಥವಾ ಡಿಪಾಸಿಟ್ ಸ್ಕೀಮಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಬ್ಯಾಂಕಿಂಗ್ ಸರ್ವಿಸ್ ಇರ್ಬೋದು, ಅದು ಅನಾಚೂನವಾಗಿ ನಡ್ಕೊಂಡು ಬರಬೇಕು. ಹಾಗೆಯೇ ನಮ್ಮ ಗ್ರಾಹಕರು ಸಂತೃಪ್ತವಾಗಿ ನಮ್ಮ ಬ್ಯಾಂಕಿನ ಸೇವೆಯನ್ನು ಪಡೆದುಕೊಳ್ಬೇಕು ಅನ್ನೋದು ನಮ್ಮ ಇಷ್ಟೇ. ಅದೇ ರೀತಿ ನಮ್ಮ MD ಮತ್ತು CEO ಶ್ರೀ ಆಶೀಶ್ ಪಾಂಡೆ ಸರ್ ಅವರು ಇವತ್ತಿನ ಭಾಷಣದಲ್ಲಿ ಅದನ್ನೇ ಹೇಳಿದ್ದಾರೆ, ನಾವು ಗ್ರಾಹಕರೇ ನಮ್ಮ ಮುಖ್ಯ. ಸೊ ಗ್ರಾಹಕರ ಸೇವೆಗಾಗಿ ನಾವು ಸದಾ ಕಟಿಬದ್ಧವಾಗಿದ್ದೇವೆ ಅಂತ ಹೇಳಿದ್ದಾರೆ.